ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಒಂದು ಕೆಲಸ ಮಾಡೋಣ ಪೂರ್ವಿ, ಈಗಲೇ ಅಮ್ಮಾಜಿ ಹತ್ರ ಹೋಗಿ ಈ ಮದುವೆ ಇಷ್ಟ ಇಲ್ಲ, ಈಗಲೇ ಮದುವೆ ಬೇಡ ಅಂತ ಹೇಳೋಣ. ನೀನೇ ಮದುವೆ ಇಷ್ಟ ಇಲ್ಲ ಅಂದರೆ ಅಮ್ಮಾಜಿ ಅರ್ಥ ಮಾಡ್ಕೋತಾರೆ, ಸರಿನಾ? ಸರಿ ನಡಿ. ನಂದನವ್ರು ಮಾತಾಡ್ಬೇಡ ನೀನು. ಬುದ್ಧಿ ಇಲ್ವಾ ನೀವಿಬ್ರಿಗೂ? ಏನ್ ಮಾಡಕ್ ಹೊರಟಿದ್ದೀರಾ? ಅಜ್ಜಿ ಹತ್ರ ಈ ಮದುವೆ ಬೇಡ ಅಂತ ಹೇಳ್ತೀರಾ? ಕಾರಣ ಏನಂತ ಹೇಳ್ತೀರಾ? ಹುಡುಗ ಇಷ್ಟ ಇಲ್ಲ ಅಂತನಾ? ಬೆಳಗ್ಗೆ ಬಂದಾಗ ಏನು ಹೇಳ್ದೆ ಇವಾಗ ಇಷ್ಟ ಇಲ್ಲ ಅಂತಿರೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಉತ್ತರ ಇದೆಯಾ ನಿಮ್ಮ ಹತ್ರ? ಪದ್ಮಿನಿ, ನೀನು ತಾನೇ ಪೂರ್ವಿಗೆ ಈ ಮದುವೆ ಮಾಡ್ಕೋಬೇಡ ಅಂತ ಹೇಳ್ತಿರೋದು. ಯಾಕೆ ಪದ್ಮಿನಿ ಹೀಗೆ ಮಾಡ್ತಿದ್ಯಾ? ನಮ್ಮಿಬ್ಬರು ಜೀವನ ಹಾಳಾಗ್ತಿರೋದು ಸಾಲ್ದ? ಪೂರ್ವಿ ಜೀವನನೂ ಅಡ್ಗೋಡೆ ಮೇಲೆ ದೀಪ ಇಟ್ಟು ಹಾಗೆ ಅತಂತ್ರ ಆಗ್ಬೇಕಾ? ನಂದನವ್ರೆ, ಪೂರ್ವಿ ಜೀವನ ಅತಂತ್ರ ಆಗಕ್ಕಿಲ್ಲ, ಅದು ನಿಮ್ಮ ಕೈಲೈತೆ. ಪೂರ್ವಿ, ನಿಮ್ಮ ಅಕ್ಕ ಅಂತೂ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಆದರೆ ನೀನು ನನ್ನ ಅರ್ಥ ಮಾಡ್ಕೊಳ್ತೀಯಲ್ವಾ? ನಿಜ ಹೇಳಿ ಪೂರ್ವಿ, ರಿಷಿ ನಿಂಗೆ ಇಷ್ಟನೋ ಇಲ್ವೋ? ಅವನ ಮೇಲೆ ನಿಂಗೆ ಯಾವುದೇ ಭಾವನೆ ಇಲ್ಲದೆ ಇರ್ಬೋದು ಈಗ, ಆದರೆ ರಿಷಿ ಒಳ್ಳೆ ಹುಡುಗ ತಾನೆ. ಅವನ್ನ ಮದುವೆ ಮಾಡ್ಕೊಂಡ್ರೆ ನೀನು ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ಇದೆ ತಾನೆ? ಮತ್ತ್ಯಾಕೆ ಪೂರ್ವಿ ನಿಂಗೆ ಮದುವೆ ಬೇಡ? ಬಾಬಾ, ನಾನೀಗ ಮದುವೆಗೆ ಒಪ್ಕೊಂಡ್ರೆ ಸಮಸ್ಯೆ ದೊಡ್ಡದಾಗಕ್ಕಿಲ್ವಾ? ಈಗ ನನ್ನ ಕುತ್ತಿಗೆಲಿರೋ ಈ ತಾಳಿನೇನು ಮಾಡಲಿ? ಇದನ್ನ ಇಟ್ಕೊಳ್ಳಂಗೂ ಇಲ್ಲ, ತೆಗಿಯೋಕ್ಕೆ ಧೈರ್ಯ ಸಾಲ್ತಿಲ್ಲ. ಇದರಿಂದ ನನಗೆ ಜೀವನನೇ ಸಾಕು ಅನ್ನಿಸ್ತೈತೆ. ಜೊತೆಗೆ ಇನ್ನೊಂದು ತಾಳಿ ಬೇರೆ ಕಟ್ಟಿಸ್ಕೋಬೇಕಾ? ಪೂರ್ವಿ, ಇದನ್ನು ತಾಳಿ ಅಂತ ಯಾರು ಹೇಳಿದ್ದು? ನಿನ್ನ ಪಾಲ್ಗಿದ್ದು ತಾಳಿ ಅಲ್ಲ, ನೇಣಿನ ಹಗ್ಗ. ಇದು ನಿನ್ನ ಕುತ್ತಿಗೆಲಿ ಇದ್ದಷ್ಟು ದಿನ ನಿನಗೂ ನಮಗೂ ಯಾರಿಗೂ ನೆಮ್ಮದಿ ಇಲ್ಲ. ಸುಮ್ಮನೆ ನಿನ್ನ ಜೀವನ ಕೊಳಿತಾ ಇರುತ್ತೆ. ಒಂದಂತೂ ಸತ್ಯ, ನಾನು ನಿನಗೆ ಈ ತಾಳಿ ಕಟ್ಟಿದ ಮಾತ್ರಕ್ಕೆ ನಾನು ನಿನ್ನ ಗಂಡನೂ ಅಲ್ಲ, ನೀನು ನನ್ನ ಹೆಂಡ್ತಿನೂ ಅಲ್ಲ. ಇದು ನಿನಗೆ ಗೊತ್ತಲ್ವಾ? ಗೊತ್ತು, ನಾನು ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ. ಮತ್ತ್ಯಾಕೆ ಇನ್ನೂ ಇದನ್ನು ಹಾಕೊಂಡಿದ್ಯಾ? ಕಿತ್ತು ಹಾಕು. ಎಲ್ಲ ಗೊಂದಲಕ್ಕೂ ಇದೇ ಪರಿಹಾರ ಪೂರ್ವಿ. ಇದು ನಿನ್ನ ಕುತ್ತಿಗೆಲಿರಬಾರ್ದು. ನಿನ್ನ ದಾರಿಗೆ ಅಡ್ಡ ಆಗ್ತಿರೋದೇ ಈ ತಾಳಿ. ಇದನ್ನು ತೆಗೆದುಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಕಮಾನ್, ತೆಗಿ. ನಿನಗೆ ತೆಗಿಯೋಕ್ಕೆ ಭಯ ಆಗ್ತಿದ್ಯಾ? ಇದನ್ನು ನಾನು ತಾನೇ ಕಟ್ಟಿದ್ದು, ನಾನೇ ತೆಗಿತೀನಿ. ಏನಂದೆ ಆಗಲಿ ನೀನು ಪದ್ಮಿನಿ? ಪೂರ್ವಿ ಜೀವನ ನನ್ನ ಕೈಲಿದೆ ಅಂತಲ್ವಾ? ನಿಜ ಅದು. ಈಗ ನಾನೇ ಪೂರ್ವಿ ಜೀವನ ಸರಿ ಮಾಡ್ತೀನಿ. ಇದೇ ಕೈಯಿಂದ. ನೀವಿ ತಾಳಿನ ತೆಗಿಯೋದಲ್ಲ, ಮುಟ್ಟಕ್ಕೂ ನಾನು ಬಿಡಕ್ಕಿಲ್ಲ. ಆ ದೇವ್ರ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ ಇದು. ಆ ದೇವರೇ ಬಂದ್ರು ಅವನಿಗಿದನ್ನ ಕೀಳೋ ಅಧಿಕಾರ ಇಲ್ಲ. ಚಂಚಲ, ಏನಾಗಿದೆ ನಿನಗೆ? ಯಾವಾಗ ನೋಡಿದ್ರು ಏನಾದರೂ ಯೋಚನೆ ಮಾಡ್ತಾನೆ ಇರ್ತೀಯ. ಏನು ನೋಡ್ತಾ ಇದೆ ನಿನ್ನ ತಲೆಯಲ್ಲಿ?
ಏನು ಓಡ್ತಿಲ್ಲ, ಎಲ್ಲ ಜಾಮ್ ಆಗಿ ನನ್ನ ತಲೆ ಬ್ಲಾಸ್ಟ್ ಆಗ್ತಿದೆ. ಅಂಥದ್ದು ಏನಾಯ್ತು? ಇದೇರಲ್ಲ ಆ ತ್ರಿಪುರ ಸುಂದರಿರು, ಪೂರ್ವಿ ಮತ್ತೆ ಪದ್ಮಿನಿ, ಅವರಿಬ್ಬರೇ ಈ ಮನೇಲಿ ಡ್ರಾಮಾ ಮಾಡಿಕೊಂಡು ಎಲ್ಲರ ಕೈಲೂ ಹೊಗಳಿಸ್ಕೊತಿದ್ದಾರೆ ಅನ್ಕೊಂಡಿದ್ದೆ ಅತ್ತೆ. ಅವ್ರ ಇಡೀ ಫ್ಯಾಮಿಲಿನೇ ದೊಡ್ಡ ಡ್ರಾಮಾ ಕಂಪ್ನಿ. ಅಂದರೆ ಆ ಭುಜಂಗ ಮತ್ತೆ ಲೀಲಾ ಹಳ್ಳಿಲಿಲ್ಲ ಅತ್ತೆ, ಇಲ್ಲೇ ಎಲ್ಲೋ ಬೆಂಗಳೂರಲ್ಲಿದ್ದಾರೆ ಅಂತ ಅನ್ನಿಸ್ತಿದೆ. ಏನು ಬೆಂಗಳೂರಲ್ಲ? ಅಲ್ಲ, ಅವ್ರಿಗೇನು ಬೆಂಗಳೂರಲ್ಲಿ ಮನೆ ಇದೆಯಾ ಇಲ್ಲಿರೋದಕ್ಕೆ? ಅಲ್ಲ ಚಂಚು, ಅಲ್ಲಿ ಮನೆ ತೋಟ ಎಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಾರೆ ಹೇಳು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ಒಟ್ನಲ್ಲಿ ಅವ್ರು ಬೆಂಗಳೂರಲ್ಲಿ ಇರೋದಂತೂ ಕನ್ಫರ್ಮ್. ಆ ಭುಜಂಗ ಲೀಲೋ ಆಟೋದಲ್ಲಿ ಬಂದ್ರಲ್ಲ, ಆ ಆಟೋದವನ್ನ ಕೇಳಿದೆ ಅವನ್ನ ಎಲ್ಲಿಂದ ಕರ್ಕೊಂಡು ಬಂದೆ ಅಂತ. ಮಾಗ್ಡಿ ರೋಡ್ ಇಂಡಸ್ಟ್ರಿಯಲ್ ಏರಿಯಾ ಅಂದ. ಹೌದಾ? ಅವ್ರು ಅಲ್ಲಿಂದ ಯಾಕೆ ಬಂದರು? ಅಲ್ವಾ, ನಿಮಗೂ ಡೌಟ್ ಬಂತಲ್ವಾ? ಆ ಲೀಲಾ ಮನೆ ಕೆಲಸ ಮಾಡೋರ ಜೊತೆ ಹೋಗ್ತಿದ್ರು ಅತ್ತೆ, ನಾನೇ ಅದನ್ನ ನೋಡಿದ್ದೀನಿ. ಆದ್ರೆ ಅವ್ರು ಯಾಕೆ ಅವ್ರ ಜೊತೆ ಹೋಗ್ತಿದ್ರು ಅಂತ ಮಾತ್ರ ಗೊತ್ತಾಗ್ತಿಲ್ಲ. ಚಂಚು, ನೀನ್ ನನ್ನ ತಲೆಗೂ ಹುಳ ಬಿಟ್ಟಿಯಲ್ಲ. ಇಲ್ಲಿ ಅವ್ರ ಮಕ್ಕಳಿಬ್ರು ದೊಡ್ಡ ದೊಡ್ಡ ಮನೆ ಹುಡುಗರನ್ನ ಬುಟ್ಟಿಗೆ ಹಾಕೊಂಡಿದ್ದಾರೆ. ಅಲ್ಲ, ಅವ್ರು ನೋಡಿದ್ರೆ ಮನೆ ಕೆಲಸ ಮಾಡೋರ ಜೊತೆ ಅಲಿತಾ ಇದ್ದಾರೆ ಅಂತ ನೀನ್ ಹೇಳ್ತಾ ಇದೀಯಾ? ಹಾಗಾದ್ರೆ ಇಲ್ಲೇನ್ ನಡೀತಾ ಇದೆ? ಈ ಚಂಚಲ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅದೇನು ಅಂತ ಕಣ್ಣು ಹಿಡ್ದೇ ಹಿಡಿತೀನಿ ಅತ್ತೆ. ನೋಡು ಪದ್ಮಿನಿ, ಈ ದೇವರು, ಶಾಸ್ತ್ರ, ಸಂಪ್ರದಾಯ ಎಲ್ಲ ಇರೋದು ಮನುಷ್ಯನ ಬದುಕಕ್ಕೆ ನ್ಯಾಯ ಒದಗಿಸೋಕ್ಕೆ ಹೊರತು ಈ ಥರ ಅನ್ಯಾಯ ಮಾಡ್ಕೊಳ್ಳೋದಕ್ಕಲ್ಲ. ಪದ್ಮಿನಿ, ಶಾಸ್ತ್ರ ಸಂಪ್ರದಾಯದ ನೆಪದಲ್ಲಿ ಒಬ್ಬರ ಜೀವನ ಹಾಳಾಗಬಾರ್ದು. ಆದರೆ ಇಲ್ಲಿ 3 ಜನರ ಜೀವನ ಹಾಳಾಗ್ತಾ ಇದೆ. ಯಾಕಿದ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಹಿಂದೆಲ್ಲ ಗಂಡ ತೀರ್ ಹೋದ್ರೆ ಹೆಂಡತಿ ತಲೆ ಬೋಳ್ಸಿ ಬಿಳಿ ಸೀರೆ ಉಡ್ಸಿ ಕತ್ಲೆ ಕೋಡೆಯಲ್ಲಿ ಕಳೆಯೋ ಹಾಗೆ ಮಾಡ್ತಾಯಿದ್ರು. ಅದಕ್ಕೆ ಯಾರೋ ಶಾಸ್ತ್ರ ಸಂಪ್ರದಾಯ ಅಂತ ಕರೆದ್ರು. ಆದರೆ ಆ ಹೆಣ್ಣು ಇಡೀ ಜೀವನ ಕಣ್ಣೀರಲ್ಲಿ ಕಳೆಯೋ ಹಾಗೆ ಆಗ್ತಾಯಿತ್ತು. ಈಗ ಆಚರಣೆ ಇದೆಯಾ? ಅರ್ಥ ಇಲ್ದಿರೋ ಆಚರಣೆನ ಯಾಕೆ ಮಾಡ್ಬೇಕು ಪದ್ಮಿನಿ? ಏನೇ ಆದ್ರೂ ಸರಿ, ಈ ತಾಳಿನ ಕೀಳಕ್ಕೆ ನಾನು ಅವಕಾಶ ಕೊಡಲ್ಲ ನಂದನವರೇ. ಗಂಡ ಇರುವಾಗಲೇ ಒಂದು ಹೆಣ್ಣಿನ ಕುತ್ತಿಗೆಯಿಂದ ತಾಳಿ ತೆಗೆಯೋದು ಎಂಥ ಅಪಚಾರ ಗೊತ್ತಾ? ಅವತ್ತು ಒಂದೇ ಒಂದಿನ ಪೂರ್ವಿ ತನ್ನ ಕುತ್ತಿಗೆಯಿಂದ ತಾಳಿ ತೆಗೆಯೋ ಪ್ರಯತ್ನ ಮಾಡಿದ್ದಕ್ಕೇನೆ ನಿನ್ನ ಬೆನ್ನ ಮೇಲೆ ತೆಂಗಿನ ಗರಿ ಬಿದ್ದು ಎಂಥ ಅಪಾಯ ಆಗಿತ್ತು ನೆನಪಿದೆಯಾ? ಈಗ ಮತ್ತೆ ಬೇರೆ ಅನಾಹುತ ಆಗದ್ ಬೇಕನ್ನಂದನವ್ರೆ. ಪದ್ಮಿನಿ ಪ್ಲೀಸ್, ಅವತ್ತು ನಾನು ತೆಂಗಿನ ಮರದ ಕೆಳಗಡೆ ನಿಂತಿದ್ದೆ, ಗರಿ ಬಿತ್ತು. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡ. ಅಲ್ಲ, ನನ್ನ ಬಗ್ಗೆ ಯೋಚಿಸ್ತಿರೋ ನೀನು ನಿನ್ನ ತಂಗಿ ಬಗ್ಗೆ ಯಾಕೆ ಯೋಚಿಸ್ತಿಲ್ಲ? ನಂಗೇನೋ ಆಗ್ಬಿಡುತ್ತೆ ಅಂತ ಪೂರ್ವಿ ಇಡೀ ಜೀವನ ಈ ತಾಳಿ ಹಾಕೊಂಡು ಒಬ್ಬಂಟಿಯಾಗಿ ಕಳಿಬೇಕಾ? ನಾನು ನೀನು ಏನೋ ದೂರ ಆಗ್ಬಿಡ್ತೀವಿ. ಹಾಗಂತ ನಾನು ಪೂರ್ವಿ ಒಂದಾಗೇನು ಬಾಳಲ್ಲ. 3 ಜನನು ಇಡೀ ಜೀವನ ಒಬ್ಬಂಟಿಯಾಗೆ ಕಳಿಬೇಕಲ್ವಾ? ನೀನು ಪೂರ್ವಿ ಅಕ್ಕ ಆಗಿ ಒಂದ್ಸಲ ಯೋಚನೆ ಮಾಡು ಪದ್ಮಿನಿ. ಪೂರ್ವಿ ನಿನಗೆ ಚೆನ್ನಾಗಿ ಗೊತ್ತಲ್ವಾ, ಆಕಾಶ ಭೂಮಿ ಒಂದಾದರೂ ನಾನು ನೀನು ಒಂದಾಗಿ ಬಾಳಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟೇ ವರ್ಷ ಆದರೂ ನಾನು ನಿಮ್ಮ ಅಕ್ಕಂಗೋಸ್ಕರ ಕಾಯ್ತೀನಿ. ನಾನು ಅವಳ ಜೊತೆನೇ ಬಾಳ್ತೀನಿ ಪೂರ್ವಿ. ಈಗ ಹೇಳು, ಈ ತಾಳಿನ ತೆಗೆದು ನಿನ್ನ ಜೀವನ ನೀನು ಕಣ್ಕೋತೀಯ ತಾನೆ? ನಿನ್ನ ಮದುವೆ ಆಗದಿದ್ರೆ ನಾನು ನಿಮ್ಮಕ್ಕ ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಪೂರ್ವಿ. ನೀನೊಂದು ದಡ ಸೇರಿದ್ರೆ
ನಿಮ್ಮ ಅಕ್ಕ ನನ್ನ ಹತ್ರ ಬರೋದು. ಈಗ ಹೇಳು ಪೂರ್ವಿ, ನಿಮ್ಮ ಅಕ್ಕಂಗೋಸ್ಕರ ಆದರೂ ನೀನು ಈ ತಾಳಿ ತೆಗಿತೀಯ ಅಲ್ವಾ? ತೆಗಿತೀನಿ. ನೀವು ಅಕ್ಕ ಒಂದಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಆದರೆ ಅಕ್ಕ ಇದಕ್ಕೆ ಒಪ್ತಾ ಇಲ್ಲ. ನಾನು ಈ ಮದುವೆ ಆಗೋದ್ರಿಂದನೇ ನೀವಿಬ್ರು ಖುಷಿಯಾಗಿರ್ತೀರ ಅನ್ನೋದಾದ್ರೆ ನನಗೆ ಈ ಮದುವೆ ಆಗೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಬಾವ. ಹಾಗಿದ್ರೆ ತಾಳಿ ತೆಗೆದ್ಬಿಡು. ತೆಗಿತೀನಿ. ಆದರೆ ಇಲ್ಲಲ್ಲ, ನೀವಿಬ್ರು ನನ್ನ ಮಾತುಗೆ ಒಪ್ಪಿ ನಾಳೆ ನನ್ನ ಜೊತೆ ಬರ್ತೀರಾ? ನಮ್ಮ 3 ಜನರ ಗೊಂದಲಕ್ಕೂ ಪರಿಹಾರ ಸಿಗ್ತೈತೆ. ಯಾವ ಕಡೆ? ದೇವಸ್ಥಾನಕ್ಕೆ. ನಾಳೆ ಬೆಳಿಗ್ಗೆನೆ ನಾವು 3 ಜನ ದೇವಸ್ಥಾನಕ್ಕೆ ಹೋಗೋಣ. ಏನು ಮಾಡಬೇಕು ಅಂತ ನಾನು ಆ ದೇವ್ರ ಮುಂದೆನೇ ಹೇಳ್ತೀನಿ. ನಾಳೆ ನಡೆಯೋದಕ್ಕೆಲ್ಲ ಆ ದೇವ್ರೇ ಸಾಕ್ಷಿಯಾಗಿರ್ಬೇಕು. ಅಯ್ಯೋ ಚಂಚನ, ನೀನು ತಲೆ ಕೆಡಿಸ್ಕೊಳ್ಳೋದಲ್ದೆ ನನಗೂ ತಲೆ ಕೆಡಿಸಿ ಕರ್ಕೊಂಡು ಬಂದಿದ್ಯಾ. ನಾನು ಆರಾಮಾಗಿ ಮನೇಲೇ ಇರ್ತಿದ್ದೆ. ಅತ್ತೆ, ನಾವಿಷ್ಟು ದಿನ ಆರಾಮಾಗಿ ಮನೇಲಿ ಇದ್ದಿದ್ದಕ್ಕೆ ಆ ಪದ್ಮಿನಿ ನಮ್ಮ ಮನೆ ಸೊಸೆಯಾಗಿ ಬಂದಿರೋದು. ನಾವು ಆಗಲೇ ಸ್ವಲ್ಪ ಅಲರ್ಟ್ ಆಗಿದ್ದಿದ್ರೆ ಆ ಭುಜಂಗನ ಹಣೆ ಬರಹ ಏನು ಅಂತ ಗೊತ್ತಾಗ್ತಿತ್ತು. ಆಗ ಹೇಗಾದರೂ ಮಾಡಿ ಈ ಸಂಬಂಧನ ಮುರಿಬೋದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ ಅತ್ತೆ. ನಮ್ಮ ಎಲ್ಲ ಕನ್ಫ್ಯೂಷನ್ಗೂ ಇವತ್ತೊಂದು ಕ್ಲಾರಿಟಿ ಸಿಗುತ್ತೆ. ದ್ಯಾವ್ರೆ, ನಾನು ರಿಷಿ ಅವರನ್ನ ಮದುವೆ ಆಗಬೇಕೋ ಬಿಡಬೇಕೋ ಏನೂ ಗೊತ್ತಿಲ್ಲ. ಆದರೆ ನಾನು ಅವರನ್ನ ಮದುವೆ ಆಗೋದ್ರಿಂದ ನಂದನ್ ಅವರು ಮತ್ತೆ ಅಕ್ಕ ಖುಷಿಯಾಗಿರ್ತಾರೆ ಅಂತಂದರೆ ನಾನು ಒಂದು ಕ್ಷಣನೂ ಯೋಚಿಸ್ದೆ ರಿಷಿ ಅವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೋತೀನಿ. ಆದರೆ ಇವತ್ತು ನಾನು ಏನು ಹೇಳ್ತೀನೋ ಅದಕ್ಕೆ ಅಕ್ಕ ಒಪ್ಕೋಬೇಕು. ದ್ಯಾವ್ರೆ, ನೀನೇ ಅವಳಿಗೆ ಆ ಮನ್ಸು ಕೊಡು. ಮನ್ಸು ಏನೇ ಹೇಳ್ತಿದ್ರು ನನ್ನ ಬೆಲೆ ಕೊಡೋದು ಮಾಂಗಲ್ಯಕ್ಕೆ. ಆದರೆ ಪೂರ್ವಿ ಕುತ್ತಿಗೆಯಲ್ಲಿರೋ ತಾಳಿ ಬೆಲೆ ಏನು ಅಂತ ನಂದನ್ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ದೇವ್ರೆ, ಅವ್ರಿಗೆ ಈ ಸಂಬಂಧ ಏನು ಅಂತ ಅರ್ಥ ಮಾಡಿಸಿ ಪೂರ್ವಿ ಜೊತೆ ಬದುಕೋ ಮನ್ಸು ಕೊಡು. ಮನ್ಸನ್ನು ತುಂಬ ತುಂಬಿರೋಳು ಪದ್ಮಿನಿ. ಅವಳು ಕುತ್ತಿಗೆಯಲ್ಲಿ ನಾನು ಕಟ್ಟಿರೋ ತಾಳಿ ಇಲ್ಲದೆ ಇರ್ಬೋದು, ಆದರೆ ಅವಳು ಮನ್ಸನ್ನು ತುಂಬ ನಾನೇ ಇದ್ದೀನಿ. ಆದರೆ ಶಾಸ್ತ್ರ ಸಂಪ್ರದಾಯ ಅನ್ನೋ ಬೇಲಿಗಳನ್ನು ಅವಳು ಸುತ್ತ ಹಾಕ್ಕೊಂಡು ನನ್ನನ್ನು ದೂರ ಇಡ್ತಿದ್ದಾಳೆ. ಏನೇ ಆದರೂ ನಾನಂತೂ ಅವಳಿಂದ ದೂರ ಆಗಲ್ಲ. ನನ್ನನ್ನು ಪದ್ಮಿನಿನೂ ಒಂದು ಮಾಡು ದೇವ್ರೆ. ಪೂರ್ವಿ, ಈಗ ಹೇಳು, ಏನು ನಿರ್ಧಾರ ಮಾಡಿದ್ಯಾ? ನಾವು 3 ಜನ ಈ ಸಿಕ್ಕಿಂದ ಬಿಡಿಸ್ಕೊಳ್ಳೋದಕ್ಕೆ ನನಗೆ ದಾರಿ ಕಾಣಿಸ್ತಾ ಐತೆ ಅಕ್ಕ. ಸರ್, ಇದರಲ್ಲಿ ಪದ್ಮಿನಿ ನಂದನ್ ಸರ್ ಎಲ್ಲ ಫೋಟೋಸು ಇದ್ದಾವೆ ಸರ್. ಥ್ಯಾಂಕ್ ಯು ಸೋ ಮಚ್. ಇದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಪದ್ಮಿನಿಗೆ ನಂದನ್ಗೆ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಥ್ಯಾಂಕ್ ಯು. ಹಾಗೆ ತೋರಿ, ಇಟ್ಕೊಳ್ಳಿ ಸರ್. ಇಷ್ಟೊಂದು ದುಡ್ಡಾ? ಅಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೋಡಿ, ಈ ತಾಳಿ ತುಂಬ ಪವಿತ್ರವಾದದ್ದು. ಇದ್ರ ಬಗ್ಗೆ ನನಗೆ ಗೌರವ ಐತೆ. ನನ್ನಂಗೆ ನಿಮಗೂ ಇದ್ರ ಬಗ್ಗೆ ಗೌರವ ಐತೆ ಅಂತ ನನಗೆ ಗೊತ್ತು. ಆದರೆ ಯಾವುದೇ ತಾಳಿ ಆದರೂ ಒಂದು ಗಂಡು ಹೆಣ್ಣಿನ ಮಧ್ಯೆ ಪ್ರೀತಿನ ಹುಟ್ಟಿಸ್ಬೇಕೇ ಹೊರತು ಇರೋ ಪ್ರೀತಿನೂ ಸಾಯಿಸಬಾರ್ದು.
ತಾಳಿಯಿಂದ ಸಂಬಂಧ ಏರ್ಪಡ್ಬೋದು ನಿಜ, ಆದ್ರೆ ಮನ್ಸು ತಾನೇ ಆ ಸಂಬಂಧನ ಒಪ್ಕೋಬೇಕಾಗಿರೋದು. ಆದ್ರೆ ಮನ್ಸಿಗೆ ಅದು ಇಷ್ಟ ಇಲ್ಲ ಅಂದಮೇಲೆ ಆ ಸಂಬಂಧಕ್ಕೆ ಏನ್ ಅರ್ಥ, ತಾಳಿಗೆ ಏನ್ ಬೆಲೆ? ಪೂರ್ವಿ ನೀನ್ ಏನ್ ಹೇಳಕ್ ಬರ್ತಿದ್ಯಾ? ನೋಡಕ್ಕ, ನೀವಿಬ್ರು ಒಬ್ರನ್ನ ಒಬ್ರು ಪ್ರೀತಿಸ್ತಾ ಇದ್ದೀರಾ. ನನ್ನ ಕುತ್ತಿಗೆಲಿ ಈ ತಾಳಿ ಇದೆ ಅಂದ ಮಾತ್ರಕ್ಕೆ ಭಾವ ಯಾವತ್ತೂ ಒಂದು ಕ್ಷಣಕ್ಕೂ ನನ್ನನ್ನ ಹೆಂಡತಿ ಅಂತ ಅಂದ್ಕೊಂಡಿಲ್ಲ. ನಿನ್ನ ಮೇಲಿನ ಪ್ರೀತಿನೂ ಕಮ್ಮಿ ಆಗಿಲ್ಲ. ಇನ್ನು ನೀನು ಬರೀ ಬಾಯಿ ಮಾತಿಗೆ ಮಾತ್ರ ನನ್ನನ್ನ ಭಾವನ ಒಂದ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ ಹೊರತು ನಿನ್ನ ಮನ್ಸು ಭಾವನ್ನ ಗಂಡ ಅಂತ ಒಪ್ಕೊಂಡೈತೆ. ಇಲ್ಲ ಅಂದಿದ್ರೆ ಅವ್ರಿಗೆ ಏಟಾದಾಗ ನೀನ್ ಯಾಕೆ ಹಗಲು ರಾತ್ರಿ ನಿದ್ದೆ ಬಿಟ್ಟು ಅವ್ರನ್ನ ನೋಡ್ಕೋತಿದ್ದೆ? ಒಂದು ಹೆಂಡತಿ ಮಾಡ್ಬೇಕಾಗಿರೋ ಎಲ್ಲ ಸೇವೆನೂ ನೀನ್ ಮಾಡಿದ್ಯಾ ತಾನೆ? ಅಂದಮೇಲೆ ನಿಜವಾಗ್ಲೂ ನಿನ್ ಮನ್ಸಲ್ಲಿ ಏನೈತೆ ಅಂತ ನನಗೆ ಗೊತ್ತೈತೆ. ಪೂರ್ವಿ, ಈಗ ಆ ಮಾತೆಲ್ಲ ಯಾಕೆ? ಹೇಳ್ತೀನಕ್ಕ. ಬಾವಾ, ಈ ತಾಳಿ ನಂದಲ್ಲ, ಅಕ್ಕಂದು. ಇದು ತಪ್ಪು ಜಾಗನ ಬಂದು ಸೇರೈತೆ. ನಾನು ಇದನ್ನ ಯಾವತ್ತೂ ತೆಗೆದ್ಬಿಡ್ತಿದ್ದೆ. ಆದ್ರೆ ಇದನ್ನ ತೆಗೆದ್ರೆ ಇದನ್ನ ಕಟ್ಟಿದವ್ರಿಗೆ ಶ್ರೇಯಸ್ಸಲ್ಲ, ಅವ್ರಿಗೆ ಆಪತ್ತಾಗ್ತೈತೆ ಅಂತ ಹೇಳಿದ್ರು. ಅದಕ್ಕೆ ಇದನ್ನ ಆ ಬಯಕ್ಕೆ ನಾನು ಇದನ್ನ ಜೋಪಾನವಾಗಿ ಇಟ್ಕೊಂಡಿರೋದು. ಅಷ್ಟೇ ಅಲ್ಲ ಪೂರ್ವಿ, ಆ ದೇವರ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ ಇದು. ಇದನ್ನ ತೆಗಿಯೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಒಂದು ಸಲ ಇದು ನಿನ್ ಕುತ್ತಿಗೆಗೆ ಬಿತ್ತು ಅಂದ್ರೆ ಅದು ನಿಂದು. ಇದನ್ನ ಕಟ್ಟೋರು ನಿನ್ನೋರು ಕಣೆ. ಪದ್ಮಿನಿ ಪ್ಲೀಸ್. ಪೂರ್ವಿ ಆಗಲೇ ಹೇಳಿದ್ಲಲ್ವಾ, ಒಂದು ಸಂಬಂಧ ಏರ್ಪಡೋದು ಮನಸ್ಸಲ್ಲಿರೋ ಭಾವನೆಯಿಂದ ಹೊರತು ಕುತ್ತಿಗೆಲಿರೋ ತಾಳಿಯಿಂದ ಅಲ್ಲ. ಹೌದಕ್ಕ, ಇದು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಪೂರ್ವಿ, ಈ ತಾಳಿ ಮುಂದೆ ನಮ್ ಎಲ್ಲ ಭಾವನೆಗಳು, ಆಸೆ, ಕನಸು, ಪ್ರೀತಿ ಎಲ್ಲ ಚಿಕ್ಕದು ಕಣೆ. ಅದೇ ಕಾರಣಕ್ಕಲ್ವಾ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ವ್ಯಕ್ತಿ ಮೇಲಿರೋ ಎಲ್ಲ ಭಾವನೆಗಳನ್ನೂ ಪ್ರೀತಿನೂ ದೂರ ತಳ್ಳಿ ಅವ್ರು ನಂಬಿಕೊಡಕ್ಕೆ ಮುಂದಾಗಿರೋದು. ನನ್ಗೆ ಗೊತ್ತು, ನಾನು ಹಿಂಗೆ ಹೇಳಿದ ತಕ್ಷಣ ನಂದನ್ನವ್ರಿಗೆ ನನ್ನ ಮೇಲೆ ಕೋಪ ಬರ್ತೈತೆ ಅಂತ. ಬಂದ್ರು ಸರಿ, ಆದ್ರೆ ಅದೇ ಸತ್ಯ. ಅದನ್ನ ಒಪ್ಕೊಳ್ಳೋ ಅನಿವಾರ್ಯತೆ ನಮ್ಗೀಗ ಬಂದೈತೆ. ಯಾಕಂದ್ರೆ ಅದು ದೇವ್ರ ತೀರ್ಮಾನ. ಅದನ್ನ ನಾವ್ ಯಾರು ಬದಲಾಯಿಸಕ್ ಆಗಕ್ಕಿಲ್ಲ ಕಣೆ. ಅಕ್ಕ, ಈಗ ಅದೇ ದೇವ್ರ ಸಾಕ್ಷಿಯಾಗಿ ಈ ಪವಿತ್ರವಾದ ವಸ್ತುನ ಅದ್ರ ಜಾಗಕ್ಕೆ ಸೇರಿಸ್ಬಿಡೋಣ, ಆಗ ಎಲ್ಲ ಸರಿ ಹೋಗ್ತೈತೆ. ಪೂರ್ವಿ, ಏನ್ ಹೇಳ್ತಿದ್ಯಾ ನೀನು? ಅಕ್ಕ, ತಾಳಿನ ಕುತ್ತಿಗೆಯಿಂದ ತೆಗೆದ್ರೆ ಅದು ತಪ್ಪು, ಆದ್ರೆ ಅದು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರ್ಸಿದ್ರೆ ಅದು ತಪ್ಪಲ್ಲ ಅಲ್ವಾ? ಕುತ್ತಿಗೆಯಿಂದ ತೆಗಿಬೇಡಿ ಅಂತ ಶಾಸ್ತ್ರದಲ್ಲಿ ಐತೆ ಅಲ್ವಾ? ಆದ್ರೆ ಅದೇ ಸೇರ್ಬೇಕಾಗಿರೋ ಕುತ್ತಿಗೆಗೆ ಸೇರಿಸ್ಬೇಡಿ ಅಂತ ಯಾವ ಶಾಸ್ತ್ರನೂ ಹೇಳಿಲ್ಲ ಅಲ್ವಾ? ಪೂರ್ವಿ, ಏನು ಹೇಳ್ತಿದ್ಯಾ ನೀನು? ಈ ಮಾಂಗಲ್ಯಕ್ಕೆ ನಾವು ಅವಮಾನ ಮಾಡೋದೇನು ಬೇಡ. ಇದಕ್ಕೆ ನಾವು ನ್ಯಾಯನೇ ಕೊಡ್ಸೋಣ. ನಾನು ಈ ಕ್ಷಣನೇ ಆ ದೇವ್ರ ಸಾಕ್ಷಿಯಾಗಿ ಈ ತಾಳಿನ ನಿಮ್ಗೆ ಕೊಡ್ತೀನಿ ಬಾವಾ. ನೀವು ಅಕ್ಕನ ಕುತ್ತಿಗೆಗೆ ಕಟ್ಬಿಡಿ. ಅಲ್ಲ, ಮದುವೆ ಮನೆಯಲ್ಲಿ ಏನ್ ನಡಿಬೇಕಾಗಿತ್ತೋ ಅದನ್ನ ಈಗ ಮಾಡಿ. ಅಲ್ಲಿ ಅಗ್ನಿ ಸಾಕ್ಷಿಯಾಗಿತ್ತು, ಇಲ್ಲಿ ಆ ದೇವ್ರೇ ಸಾಕ್ಷಿಯಾಗ್ಲಿ. ಅಲ್ಲಿ ನಿಮ್ಗೆ ಅಕ್ಷತೆ ಹಾಕಿ ಹಾರೈಸೋದಕ್ಕೆ ಜನರಿದ್ರು, ಇಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸೋದಕ್ಕೆ ನಾನಿದ್ದೀನಿ. ಬಾಬಾ, ನೀವು ಈಗಲೇ ಈ ತಾಳಿನ ಅಕ್ಕನ ಕುತ್ತಿಗೆಗೆ ಹಾಕ್ಬಿಡಿ. ಈ ಕ್ಷಣನೇ ನೀವಿಬ್ರು ಗಂಡ ಹೆಂಡತಿ ಆಗ್ಬೇಕು. ಆಗ್ಲೇ ನಾನು ಪೂರ್ತಿಯಾಗಿ ಹಗುರ ಆಗೋದು. ನಾನು ಮದುವೆನೂ ಆಗ್ತೀನಿ ಬಾವಾ. ಸರಿ ಅಲ್ವಾ ಅಕ್ಕ?